ರಾಮಾಯಣ ಮತ್ತು ಮಹಾಭಾರತ ಕೇವಲ ಧಾರ್ಮಿಕ ಗ್ರಂಥಗಳಲ್ಲ. ಅಲ್ಲಿ ಸೈನ್ಸ್ ಇದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ನಮ್ಮ ಪೂರ್ವಜರಿಗೆ ಎಲ್ಲ ಗೊತ್ತಿತ್ತು ಅಂತ ಹೇಳ್ತಾರೆ. ಆದರೆ ಎಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ ಅದು ನಮ್ಮ ಸಂಸ್ಕೃತದಲ್ಲಿದೆ. ಆದರೆ ಅದನ್ನು ನಾವು ಹೇಳ್ತೀವಿ. ಮೊದಲನೇದಾಗಿ ಪರಮಾಣು ಅಸ್ತ್ರಕ್ಕೆ ಬರೋಣ. ಬ್ರಹ್ಮಾಸ್ತ್ರ ಟು ನ್ಯೂಕ್ಲಿಯರ್ ವೆಪನ್ಸ್. ಮಹಾಭಾರತದಲ್ಲಿ ದಹ್ಯಮಾನಾಸ್ತತೋ ಯೋಧಾಃ ಶಸ್ತ್ರತೇಜೋಭಿರರ್ದಿತಾಃ ಉನ್ಮತ್ಥಾ ಇವ ಸಂಭ್ರತಾ ಭ್ರಾಮ್ಯಥಾಃ ಪೃತನಾಮುಖೆ. ಇದು ಮಹಾಭಾರತದಲ್ಲಿ ಎಲ್ಲಿ ಬರುತ್ತೆ ಗೊತ್ತಾ? ಇದು ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತದ ಪ್ರಾಚೀನ ಮಹಾಭಾರತದ ದ್ರೋಣ ಪರ್ವದಲ್ಲಿ ದಾಖಲಾದ ನಾರಾಯಣಾಸ್ತ್ರ ಮತ್ತು ಬ್ರಹ್ಮಾಸ್ತ್ರದ ವರ್ಣನೆ. ಅರ್ಜುನ ಪ್ರಯೋಗ ಮಾಡೋ ಅಸ್ತ್ರದ ವರ್ಣನೆಯಲ್ಲಿ ಇದು ಬರುತ್ತೆ. ಅರ್ಜುನ ಒಂದು ಬಾಣ ಬಿಟ್ಟಾಗ ಆತನ ಮಂತ್ರಶಕ್ತಿಯಿಂದ ಆಕಾಶದ ನೀಲಿ ಬಣ್ಣ ಮಾಯವಾಗಿ ಕಡು ರಕ್ತವರ್ಣ ಆವರಿಸಿತು. ಇಡೀ ಆವರಣದಲ್ಲಿ ರೇಡಿಯೋ ಆಕ್ಟಿವ್ ಕಿರಣಗಳಂತಹ ಪ್ರಖರ ಬೆಳಕು ಹರಡಿತು. ಎದುರಾಳಿ ಸೈನಿಕರ ಚರ್ಮ ಕರಗಲು ಶುರುವಾಯಿತು. ಕೂದಲುಗಳು ತಾವಾಗಿಯೇ ಉದುರಿದವು. ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯೊಳಗಿನ ಭ್ರೂಣಗಳು ನಾಶವಾಗುತ್ತವೆ. ಭೂಮಿ ನಡುಗಿ ನದಿಗಳ ನೀರು ಕುದಿಯಲು ಆರಂಭಿಸಿತು. ಅಸ್ತ್ರದ ತೇಜಸ್ಸು ಹಾಗೂ ವಿಕಿರಣದ ಪ್ರಖರತೆಗೆ ಸಿಲುಕಿದ ಯೋಧರು ಮೈಮೇಲಿನ ಚರ್ಮ ಉರಿದು ಹೋಗಿ ಬುದ್ಧಿ ಭ್ರಮಣೆಗೊಂಡವರಂತೆ ರಣರಂಗದಲ್ಲಿ ದಿಕ್ಕಾಪಾಲಾಗಿ ಓಡತೊಡಗಿದರು ಅನ್ನುತ್ತೆ ಈ ಶ್ಲೋಕ. 1945 ಜುಲೈ 16 ಅಮೆರಿಕದ ನ್ಯೂ ಮೆಕ್ಸಿಕೋ ಮರುಭೂಮಿಯಲ್ಲಿರೋ ಟ್ರಿನಿಟಿ ಟೆಸ್ಟ್ ಸೈಟ್ನಲ್ಲಿ ಆಗಿದ್ದು ಇದೆ. ಅಣುಬಾಂಬ್ ಪಿತಾಮಹ ಜೆ. ರಾಬರ್ಟ್ ಓಪನ್ ಹೈಮರ್ ಆ ಕಣ್ಣು ಕುಕ್ಕುವ ಬೆಳಕನ್ನು ನೋಡುತ್ತಿದ್ದಂತೆ ಮೈ ನಡುಗಿ ಹೋಗಿ ಭಗವದ್ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನ ಯೋಗದ ಶ್ಲೋಕವನ್ನು ಉಚ್ಚರಿಸುತ್ತಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುದ್ದಿತ ಯದಿ ಭಾಸದೃಶೀ ಸಾ ಸ್ಯಾಧ್ಯಾಸಸ್ತ್ಯಸ್ಯ ಮಹಾತ್ಮನಃ. 1000 ಸೂರ್ಯರು ಒಮ್ಮೆಗೆ ಆಕಾಶದಲ್ಲಿ ಉದಯಿಸಿದರೆ ಎಂಥ ಭೀಕರ ಬೆಳಕು ಚಿಮ್ಮುತ್ತದೆಯೋ ಅಂಥದ್ದೇ ಪ್ರಭೆ ಆ ಸ್ಫೋಟದಿಂದ ಹೊರಹೊಮ್ಮಿತ್ತು ಅಂತ ಈ ಶ್ಲೋಕದ ಅರ್ಥ. ಇದು ಜಗತ್ತಿನಲ್ಲೇ ಫಸ್ಟಾ ಅಂತ ಪತ್ರಕರ್ತರು ಕೇಳಿದಾಗ ಓಪನ್ ಹೈಮರ್ ಆಧುನಿಕ ಯುಗದಲ್ಲಿ ಇದು ಮೊದಲನೆಯದು ಅಷ್ಟೇ ಅಂತ ಹೇಳಿದ್ದ. ಓಪನ್ ಹೈಮರ್ ಪ್ರಕಾರ ಇದು ಈಗಾಗಲೇ ಮಹಾಭಾರತ ಕಾಲದಲ್ಲಿ ಆಗಿ ಹೋಗಿತ್ತು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮನಿಗೆ ದಿವ್ಯಾಸ್ತ್ರಗಳನ್ನು ಉಪದೇಶ ಮಾಡುವಾಗ ಒಂದು ಶ್ಲೋಕ ಹೇಳ್ತಾರೆ. ಪ್ರತೀಚ್ಛಾ ಸುಮಹಾಭಾಗ ದಿವ್ಯಂ ದಂಡವರಂ ಶುಭಂ ಧರ್ಮಚಕ್ರಂ ತಥಾ ಕಾಲಚಕ್ರಂ ಚೈವ ನರೋತ್ತಮಃ ವಿಷ್ಣುಚಕ್ರಂ ತಥಾದ್ಯುಗ್ರಂ ಪ್ರಮಥನಂ ಚೈವ ಕೇವಲಂ ವಜ್ರಮಸ್ತ್ರಂ ನರಶ್ರೇಷ್ಠ ಪ್ರತೀಚ್ಛತ್ವಂ ಮಯಾಹಿತಂ. ವಿಶ್ವಾಮಿತ್ರರು ಹೇಳಿಕೊಟ್ಟಿದ್ದೇನೆಂದರೆ ಬಾಣ ಅಷ್ಟೇ ಅಲ್ಲ, ಅವುಗಳನ್ನು ಕಂಟ್ರೋಲ್ ಮಾಡೋ ಮಂತ್ರಗಳನ್ನು ಹೇಳಿಕೊಡ್ತಾರೆ. ಬಾಣ ಬಿಲ್ಲಿಂದ ಹೊರಟಾಗ ಅಲ್ಲ, ಆ ಬಾಣಕ್ಕೊಂದು ಮಂತ್ರ ಶಕ್ತಿ ಸೇರಿದಾಗ ಅಸ್ತ್ರ ಆಗ್ತಿತ್ತು. ನಾವು ಈಗ ಆ ಟೆಕ್ನಾಲಜಿಯನ್ನು ಎಲ್ಲೆಲ್ಲಿ ಬಳಸ್ತೀವಿ ಹೇಳಿ? ಜಸ್ಟ್ ನಮ್ಮ ವಾಯ್ಸ್ಗೆ ಮೊಬೈಲ್ ಫೋನ್, ವೈಫೈ, ಡೋರ್, ಲೈಟ್ಸ್ ಎಲ್ಲ ಆನ್ ಆಗ್ತಾವಲ್ಲ, ಅದನ್ನು ನಾವು ವಾಯ್ಸ್ ರೆಕಗ್ನಿಷನ್ ಮತ್ತು ವಾಯ್ಸ್ ಕಮಾಂಡ್ ಟೆಕ್ನಾಲಜಿ ಅಂತ ಹೇಳ್ಕೊತೀವಿ. ಅದು ಋಷಿ ಮುನಿಗಳ ಕಾಲದ ಮಂತ್ರಗಳಲ್ಲೇ ಇತ್ತು. ಇನ್ನೊಂದು ಅಸ್ತ್ರ ಬರುತ್ತೆ, ಅದನ್ನು ತ್ವಾಷ್ಟ್ರಾಸ್ತ್ರ ಅಂತ ಕರೀತಾರೆ. ಮಹಾಭಾರತದಲ್ಲಿ ದುರ್ಯೋಧನ ಅಭಿಮನ್ಯುವನ್ನು ಕೊಲ್ಲೋಕೆ ಪ್ಲಾನ್ ಮಾಡಿ ಸಂಶಪ್ತಕರನ್ನು ಅರ್ಜುನನ ಜೊತೆ ಯುದ್ಧ ಮಾಡೋಕ್ಕೆ ಕಳಿಸ್ತಾನೆ, ಗೊತ್ತಲ್ಲ? ಆಗ ಈ ತ್ವಾಶಾಸ್ತ್ರ ಅನ್ನೋ ವಿವರಣೆ ಬರುತ್ತೆ. ತ್ವಾಷ್ಟ್ರಂ ಪ್ರಚಕ್ರೇ ಗಾಂಧೀವಿ ತೇನ ಮೋಹ ಪುನರ್ಭವೌ ಆತ್ಮಾನಮೇವ ಜಗ್ನುಸ್ತೆ ಪರಸ್ಪರ ವದ್ವೈಷಿಣಃ. ಏನಂದರೆ ತ್ವಾಷ್ಟ್ರಂ ಪ್ರಚಕ್ರೆ ಅಂದರೆ ಈ ಅಸ್ತ್ರದಿಂದ ಶತ್ರು ಸೈನಿಕರಿಗೆ ಯಾವುದೇ ದೈಹಿಕ ಗಾಯಗಳಾಗಲಿಲ್ಲ, ಆದರೆ ಅವರ ಕಣ್ಣುಗಳ ಮುಂದೆ ಭ್ರಮಾಲೋಕ ಸೃಷ್ಟಿಯಾದವು.
ತನ್ನ ಪಕ್ಕದಲ್ಲಿ ನಿಂತಿರುವ ತನ್ನದೇ ಆಪ್ತಮಿತ್ರ, ಒಡಹುಟ್ಟಿದ ಸಹೋದರ ಕೂಡ ಎದುರಾಳಿ ಸೈನ್ಯದ ಶತ್ರುವಿನಂತೆ ಕಾಣಲು ಶುರುವಾದ. ಪರಿಣಾಮವಾಗಿ ಇಡೀ ಸೈನ್ಯ ಹುಚ್ಚೆದ್ದು ತಮ್ಮಲ್ಲೇ ಕತ್ತಿ ಬೀಸಿಕೊಂಡು ಪರಸ್ಪರ ಕಡಿದಾಡಿ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದರು. ಇದನ್ನು ಇವತ್ತಿನ ಸೈನ್ಸ್, ಸೈಕಾಲಜಿಕಲ್ ವಾರ್ಫೇರ್ ಮತ್ತು ಅಕೌಸ್ಟಿಕ್ ನ್ಯೂರೋ ವೆಪನ್ಸ್ ಅಂತ ಕರೆಯುತ್ತೆ. ಆಗ್ನೇಯಾಸ್ತ್ರ ಗೊತ್ತಿದೆ ತಾನೆ? ಬೆಂಕಿ ಉಗುಳೋ ಅಸ್ತ್ರ. ಅದನ್ನು ನಾವೀಗ ಥರ್ಮೋಬಾರಿಕ್ ಬಾಂಬ್, ಫ್ಲೇಮ್ ಥ್ರೋವರ್ ಅಂತ ಕರಿತೀವಿ. ಆಗಿನ ವರುಣಾಸ್ತ್ರ ಈಗಿನ ಕಾಲದ ಆಂಟಿಫಾಗ್, ಕೃತಕ ಮಳೆ ಆಗಿ ಚೇಂಜ್ ಆಗಿದೆ. ಬಿರುಗಾಳಿ ಸೃಷ್ಟಿಸಿದ್ದ ವಾಯುವ್ಯಾಸ್ತ್ರದ ಹೆಸರು ಈಗ ಹರಿಕೇನ್ ವೆಪನ್ಸ್ ಆಗಿದೆ. ಮೋಹನಾಸ್ತ್ರ ಅಥವಾ ಪ್ರಸ್ವಾಪನಾಸ್ತ್ರ ಅನ್ನೋದು ರಾಸಾಯನಿಕ ಆಯುಧ, ಸೈಕೋಟ್ರೋಫಿಕ್ ಗ್ಯಾಸ್ ವೆಪನ್ ಆಗಿದೆ. ಶಬ್ದವೇದಿ ಬಾಣ ಈಗ ಗೈಡೆಡ್ ಮಿಸೈಲ್ಸ್ ಆಗಿವೆ. ಅಷ್ಟೆಲ್ಲ ಬಿಡಿ, ಚಕ್ರವ್ಯೂಹ ಟೆಕ್ನಿಕ್ ಗೊತ್ತಲ್ಲ, ಅದನ್ನು ಈಗಿನ ವಾರ್ ಟೆಕ್ನಾಲಜಿಯಲ್ಲಿ ಸೀಸ್ ಪಾಕೆಟ್ ತಂತ್ರ ಅಂತ ಕರೀತಾರೆ. ಈ ಯುದ್ಧ ತಂತ್ರವನ್ನು ಜರ್ಮನಿ, ರಷ್ಯಾಗಳು ಯುದ್ಧರಂಗದಲ್ಲೇ ಬಳಕೆ ಮಾಡಿದ್ದಾವೆ. ಶತ್ರುಗಳನ್ನು ಒಳಗೆ ಬಿಟ್ಕೊಂಡು ಆಮೇಲೆ ಅವರನ್ನು ಸುತ್ತಲಿಂದ ಕೌಂಟರ್ ಮಾಡೋ ಟೆಕ್ನಿಕ್ ಇದೆಯಲ್ಲ, ಅದು ಚಕ್ರವ್ಯೂಹ ಅಂಡ್ ಈಗಿನ ಎನ್ಸರ್ಕಲ್ಮೆಂಟ್ ವಾರ್ ಸ್ಟ್ರಾಟಜಿ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಹತ್ತಿರ ಒಂದು ಸ್ಪೆಷಲ್ ವೆಪನ್ ಇರುತ್ತೆ. ಅದನ್ನು ನಾರಾಯಣಾಸ್ತ್ರ ಅಂತ ಕರೀತಿರ್ತಾರೆ. ಅಂಥದ್ದೇ ಅಸ್ತ್ರ, ಅದೇ ಅಸ್ತ್ರವನ್ನು ಅಶ್ವತ್ಥಾಮ ಒಂದ್ಸಲ ಪ್ರಯೋಗ ಮಾಡ್ತಾನೆ. ಆಗ ಶ್ರೀಕೃಷ್ಣ ಪಾಂಡವ ಸೇನೆಯ ಎಲ್ಲರಿಗೂ ಶಸ್ತ್ರಾಸ್ತ್ರ ಕೆಳಗಿಟ್ಟು ಮನಸ್ಸಿನಲ್ಲೂ ಯುದ್ಧದ ಆಲೋಚನೆ ಮಾಡದೆ ಸುಮ್ಮನಿರಿ ಅಂತ ಆದೇಶ ಕೊಡ್ತಾನೆ. ಅದಕ್ಕೆ ಕಾರಣ ಇರುತ್ತೆ. ಆ ನಾರಾಯಣಾಸ್ತ್ರ ಹೆಂಗೆ ಅಂದರೆ, ಆಕಾಶದಿಂದ ಬೆಂಕಿಯ ಉಂಡೆ, ತ್ರಿಶೂಲ, ಕತ್ತಿಗಳು ಸುರಿಯುತ್ತಿರ್ತವೆ. ಆಯುಧ ಬಿಡಿ, ಮನಸ್ಸಿನಲ್ಲಿ ಯುದ್ಧದ ಆಲೋಚನೆ ಮಾಡೋರನ್ನು ಹುಡುಕಿ ಹುಡುಕಿ ಕೊಲ್ಲೋ ಸ್ಪೆಷಲ್ ಅಸ್ತ್ರ ನಾರಾಯಣಾಸ್ತ್ರ. ನ್ಯಸ್ಯಂತು ಶಸ್ತ್ರಾಣ್ಯಃ ವನೀಂ ಚರಂತು ವಿಮುಕ್ತ ಮನ್ಯುಧ್ವಜ ಚಿಹ್ನವರ್ಮಾಃ ಯೇಷೋಸ್ಯ ದಿವ್ಯಸ್ಯ ಮಹಾರಣೇಸ್ಯ ಪ್ರಮಾರ್ಜನಂ ಶಸ್ತ್ರವರಸ್ಯ ದೃಷ್ಟಂ. ಇದು ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ. ಸೈನಿಕರು ತಕ್ಷಣ ನೆಲದ ಮೇಲೆ ಮಲಕ್ಕೊಂಡ್ಬಿಡ್ತಾರೆ. ಪಾಂಡವರ ಸೈನ್ಯವನ್ನು ಶ್ರೀಕೃಷ್ಣ ಹಾಗೆ ರಕ್ಷಣೆ ಮಾಡ್ತಾನೆ. ಇದನ್ನು ನಾವೀಗ ಹೀಟ್ ಸೀಕಿಂಗ್ ಮಿಸೈಲ್ ಮತ್ತು ಮೋಷನ್ ಸೆನ್ಸಾರ್ ಗೈಡೆಡ್ ವೆಪನ್ಸ್ ತಂತ್ರಜ್ಞಾನ ಅಂತ ಕರಿತೀವಿ. ರಾಮಾಯಣದಲ್ಲಿ ಮಾನವಾಸ್ತ್ರ ಪ್ರಯೋಗ ಬರುತ್ತೆ. ಅದನ್ನು ರಾಮ ಪ್ರಯೋಗ ಮಾಡೋದು ಮಾರೀಚನ ಸಂಹಾರಕ್ಕೆ. ಏನಂದರೆ, ಸ ತೇನ ಪರಮೇಷ್ಠಿನ ಮಾನವೇನ ಸಮಾವೃತಃ ಶತಯೋಜನಾ ವಿಸ್ತೀರ್ಣಂ ಪ್ರಕ್ಷಿಪ್ತ ಸಾಗರಾಂಬುಧಿ. ಇದರ ಪ್ರಕಾರ ಮಾರೀಚ ಸಾಯೋದಿಲ್ಲ, ದೇಹ ಛಿದ್ರ ಛಿದ್ರ ಆಗಲ್ಲ. ಬದಲಿಗೆ ಮಾರೀಚನ ದೇಹಕ್ಕೆ ಒಂದು ಅಗಾಧವಾದ ಕೈನೆಟಿಕ್ ಇಂಪಲ್ಸ್ ಸಿಗುತ್ತೆ. ಅವನು ಗಾಳಿಯಲ್ಲಿ ತೇಲ್ಕೊಂಡು 100 ಯೋಜನಗಳಷ್ಟು ದೂರ ಹಾರಿ ಈಗಿನ ಮಾರಿಷಸ್ ದ್ವೀಪಕ್ಕೆ ಬೀಳ್ತಾನೆ. ಅಂಥದ್ದೇ ಅಸ್ತ್ರವನ್ನು ನಾವೀಗ ನಾನ್ ಲಿಥಲ್ ವೆಪನ್ಸ್ ಅಥವಾ ಡೈರೆಕ್ಟೆಡ್ ಕೈನೆಟಿಕ್ ಎನರ್ಜಿ ಪ್ರೊಜೆಕ್ಟಲ್ ಮಾಡೆಲ್ಲಿಗೆ ಬಳಸ್ತಿದ್ದೀವಿ. ಇನ್ನು ಸುದರ್ಶನ ಚಕ್ರದ ವಿಷಯಕ್ಕೆ ಬಂದರೆ, ತ್ವಂ ಚಕ್ರಂ ತ್ವಂ ಗದಾ ತ್ವಂ ಶರಾಸ ನಂ ತ್ವಂ ವಜ್ರಂ ತ್ವಂ ಮಹಾಖಡ್ಗೋ ಭಕ್ತಾನಾಮ ಭಯಪ್ರದಃ. ಜಸ್ಟ್ ಬೆರಳುಗಳ ತುದಿನಲ್ಲಿ ಗಿರ ತಿರುಗುತ್ತಾ ಶತ್ರು ಎಲ್ಲೇ ಇರಲಿ ಅವನ ತಲೆಯನ್ನು ಮಾತ್ರ ಕಟ್ ಮಾಡಿ ಮತ್ತೆ ಮಾಲೀಕನ ಕೈಗೆ ವಾಪಸ್ ಆಗೋ ತಂತ್ರಜ್ಞಾನ, ಅದು ಶ್ರೀಕೃಷ್ಣನ ಕೈಲಿತ್ತು. ಈಗ ಅದೇ ಟೆಕ್ನಾಲಜಿಯಲ್ಲಿ ಅಟಾನಮಸ್ ಡ್ರೋನ್, ಪ್ಲಾಸ್ಮಾ ಕಟ್ಟರ್ ಮತ್ತು ಗೈರೋಸ್ಕೋಪಿಕ್ ಪ್ರಿಸೆಷನ್ ಎಲ್ಲವನ್ನೂ ಮಾಡ್ತಿದ್ದಾರೆ. ಆದರೆ ಈಗಲೂ ವಾಪಸ್ ಬರೋ ಟೆಕ್ನಾಲಜಿ ಸಿಕ್ಕಿಲ್ಲ. ಸೈನ್ಯದ ಅಂಚಿನಲ್ಲಿರೋ ಸೈನಿಕರನ್ನು ಮಾತ್ರ ಕೌಂಟರ್ ಮಾಡ್ತಾ ಸೈನ್ಯವನ್ನೇ ನಾಶ ಮಾಡೋ ಕ್ರೌಂಚವ್ಯೂಹದ ಟೆಕ್ನಾಲಜಿ ಈಗ ವಿ ಫಾರ್ಮೇಷನ್ ಮೆಥಡ್ ಆಗಿದೆ.
ಸೈನ್ಯವನ್ನು ಹಂತ ಹಂತವಾಗಿ ಜೋಡಿಸಿಕೊಂಡು ಶತ್ರುಗಳ ದಾರಿ ತಪ್ಪಿಸೋ ಪದ್ಮವ್ಯೂಹದ ತಂತ್ರವನ್ನೇ ಈಗ ಎಲ್ಲ ದೇಶಗಳ ಬಾರ್ಡರ್ ಆರ್ಮಿ ಬಳಸ್ತಾ ಇರೋ ಮಲ್ಟಿ ಲೇಯರ್ ಆರ್ಮಿ ಪ್ರೊಟೆಕ್ಷನ್. ಗರುಡ ವ್ಯೂಹ ಗೊತ್ತಲ್ಲ, ಶತ್ರು ಸೈನ್ಯದ ಮುಖ್ಯ ಕೇಂದ್ರವನ್ನೇ ತನ್ನ ಬಲಿಷ್ಠ ಆರ್ಮಿಯ ಮೂಲಕ ಅಟ್ಯಾಕ್ ಮಾಡಿ ಧ್ವಂಸ ಮಾಡೋದು. ಆ ವ್ಯೂಹಕ್ಕೆ ಈಗ ಬ್ಲಿಡ್ಸ್ ಕ್ರೀಕ್ ಅಂತ ಕರೀತಿದ್ದೇವೆ. ಶಕಟ ವ್ಯೂಹ ಗೊತ್ತಿದೆಯಲ್ಲ, ಅದೇ ಜಯದ್ರಥನನ್ನು ರಕ್ಷಣೆ ಮಾಡೋಕೆ ದ್ರೋಣಾಚಾರ್ಯರು ಬಳಸಿದ್ದ ವ್ಯೂಹ. ಒಂದು ಬಲಿಷ್ಠ ಸೈನ್ಯವನ್ನೇ ಗೋಡೆಯಂತೆ ರಕ್ಷಣಾ ಕೋಟೆ ಮಾಡಿ ಮೂವ್ ಮಾಡ್ತಾ ಹೋಗೋದು. ಈಗ VVIP ಸೆಕ್ಯೂರಿಟಿಗೆ ಬಳಸೋದು ಸೇಮ್ ಮೆಥಡ್, ಶಕಟ ವ್ಯೂಹ. ಒಟ್ಟಿನಲ್ಲಿ ಯುದ್ಧವನ್ನು ಹೊಸದಾಗಿ ಮಾಡ್ತಾ ಇದ್ದೀವಿ, ಹೊಸ ಹೆಸರು, ಹೊಸ ಟೆಕ್ನಾಲಜಿ ಬಳಸ್ತಿದ್ದೀವಿ. ಆದರೆ ಅದರ ಸೇಮ್ ಮಾಡೆಲ್ ಈಗಾಗಲೇ ರಾಮಾಯಣ ಮಹಾಭಾರತದಲ್ಲಿ ಇತ್ತು ಅನ್ನೋದು ಗೊತ್ತಾದಾಗ ಶಾಕ್ ಆಗ್ತಿದ್ದೀವಿ.